ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರ, PUC ನಂತರ ಮುಂದೆ ಏನಾದ್ರೂ ಕೂಡ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಈಗಿನ AI ಯುಗದಲ್ಲಿ, ಆಟೋಮೇಷನ್ ಯುಗದಲ್ಲಿ ಮಾಮೂಲಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಸಾಕಾ ಅಥವಾ ಇಂಜಿನಿಯರಿಂಗ್ ನಲ್ಲಿ ಮುಂದೆ ಏನ್ ಭವಿಷ್ಯ ಇದೆ? ಯಾವ ರೀತಿಯ ಇಂಜಿನಿಯರಿಂಗ್ ಉತ್ತಮ? ಬರೀ ಇಂಜಿನಿಯರಿಂಗ್ ಅಂತಲ್ಲ, ಆಫ್ಟರ್ PUC ಏನೆಲ್ಲ ಆಪ್ಷನ್ಸ್ ಇದಾವೆ ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮೊದಲನೇದಾಗಿ VLSI ಅಂಡ್ ಸೆಮಿಕಂಡಕ್ಟರ್ ಡಿಸೈನ್. VLSI ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಇಂಜಿನಿಯರಿಂಗ್. ಇದು ಮೈಕ್ರೋಚಿಪ್ ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳನ್ನ ಡಿಸೈನ್ ಮಾಡೋ ಕೋರ್ಸ್. AI, ಸ್ಮಾರ್ಟ್ಫೋನ್, EV, ಟೆಲಿಕಾಂ, ಡಿಫೆನ್ಸ್ ಸಿಸ್ಟಮ್ ಎಲ್ಲದರಲ್ಲೂ ಇದು ಬೇಕೇ ಬೇಕು. ಸದ್ಯ ಜಾಗತಿಕವಾಗಿ $600 ರಿಂದ $700 ಬಿಲಿಯನ್, 50 ರಿಂದ 60 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿಪ್ ಅವಶ್ಯಕತೆ ಇದೆ. ಹೋಗ್ತಾ ಹೋಗ್ತಾ ಇನ್ನೂ ಬೂಮ್ ಆಗೋ ಸೆಕ್ಟರ್ ಇದು. ಎಲ್ಲ ಟೆಕ್ಗಳು ಅಪ್ಗ್ರೇಡ್ ಆದಂತೆ ಈ ಅವಶ್ಯಕತೆ ಇನ್ನಷ್ಟು ಹೆಚ್ಚೇ ಆಗುತ್ತೆ. ಬೃಹತ್ ಚಿಪ್ಗಳ ಡಿಮಾಂಡ್ ಜಾಸ್ತಿ ಆಗುತ್ತೆ. ಪವರ್ಫುಲ್ ಚಿಪ್ಗಳ ಡಿಮಾಂಡ್ ಜಾಸ್ತಿ ಆಗುತ್ತೆ. ಭಾರತ ಕೂಡ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಈಗ ಹೆಜ್ಜೆ ಇಡೋಕೆ ಶುರು ಮಾಡಿದೆ. 2023ರಲ್ಲಿ $38 ಬಿಲಿಯನ್ ಇದ್ದ ಸೆಮಿ ಕಂಡಕ್ಟರ್ ಮಾರ್ಕೆಟ್ 2030ರ ಒಳಗೆ $100 ಬಿಲಿಯನ್ ತಲುಪುತ್ತೆ ಅನ್ನೋ ಅಂದಾಜಿದೆ. ಹೀಗಾಗಿ ಇದನ್ನು ಪೂರೈಸೋಕೆ ದೊಡ್ಡ ಮಟ್ಟದಲ್ಲಿ ಚಿಪ್ ಪರಿಣತರು ಬೇಕು. ಸದ್ಯ ಭಾರತದಲ್ಲಿ ವಿಶ್ವದ 20% ಅಂದ್ರೆ 1.2 ಲಕ್ಷ ಚಿಪ್ ಡಿಸೈನಿಂಗ್ ಇಂಜಿನಿಯರ್ಸ್ ಇದ್ದಾರೆ. ಆದರೆ 2032ರ ಹೊತ್ತಿಗೆ 12 ಲಕ್ಷ ಜನ ಬೇಕಾಗ್ತಾರೆ. ಹೀಗಾಗಿ ಈ ಕೋರ್ಸ್ ತುಂಬಾನೇ ಇಂಪಾರ್ಟೆಂಟ್. ಈ ಕೋರ್ಸ್ ಮಾಡಿದ್ರೆ ನೀವು VLSI ಡಿಸೈನ್ ಇಂಜಿನಿಯರ್, ASIC FPGA ಇಂಜಿನಿಯರ್, ಸರ್ಕ್ಯೂಟ್ ಲೇಔಟ್ ಡಿಸೈನರ್, ವೆರಿಫಿಕೇಶನ್ ಇಂಜಿನಿಯರ್, EDA ಟೂಲ್ ಇಂಜಿನಿಯರ್, ಚಿಪ್ ಟೆಸ್ಟ್ ವ್ಯಾಲಿಡೇಷನ್ ಇಂಜಿನಿಯರ್, ಪ್ಯಾಕೇಜಿಂಗ್ ಇಂಜಿನಿಯರ್, ಈ ರೀತಿ ಸುಮಾರು ಸ್ಕೋಪ್ ಇದಾವೆ. ಇಂಟೆಲ್, ಕ್ವಾಲ್ಕಾಮ್, NVIDIA, ಸ್ಯಾಮ್ಸಂಗ್, ST ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಹಾಗೂ ಡಿಫೆನ್ಸ್ DRDO ಲ್ಯಾಬ್ಸ್, ಈ ರೀತಿ ಬೇರೆ ಬೇರೆ ಡಿಫೆನ್ಸ್ ಕಂಪನಿಗಳು, ಹಾಗೆ TCS, ವಿಪ್ರೋ, ಹಾಗೆ ಟಾಟಾ ಎಲೆಕ್ಸಿ, ಸಿಮೆನ್ಸ್, ಇಲ್ಲೆಲ್ಲ R&D ಸೆಂಟರ್ಗಳಲ್ಲಿ ಈ ಇಂಜಿನಿಯರ್ಗಳಿಗೆ ಬಹಳ ಬೇಡಿಕೆ ಇದೆ. BE BTech ನಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ನಲ್ಲಿ ನೀವು VLSI ಚಿಪ್ ಡಿಸೈನ್ ಸ್ಪೆಷಲೈಸೇಷನ್ ಕೂಡ ತಗೊಳ್ಳೋಕೆ ಅವಕಾಶ ಇರುತ್ತೆ. MTech ನಲ್ಲೂ ಕೂಡ ತಗೋಬಹುದು. AICTE ಕೂಡ ಈಗ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ BTech ನಲ್ಲಿ ಈ ಕೋರ್ಸ್ ಕೊಡಿ ಅಂತ ಸೂಚನೆ ಕೊಟ್ಟಿದೆ. IIT ಹೈದರಾಬಾದ್, ಮಣಿಪಾಲ್ನ MIT, ಪಂಜಾಬ್ನ ಲವ್ಲಿ ಯೂನಿವರ್ಸಿಟಿ LPU, ರೂರ್ಕೆಲಾ, ಶ್ರೀನಗರದ NITಗಳು, IITDMಗಳು ಈ ಕೋರ್ಸ್ನ ಆಫರ್ ಮಾಡೋಕೆ ಶುರು ಮಾಡಿದ್ದಾರೆ. ಫ್ರೆಶ್ VLSI ಇಂಜಿನಿಯರ್ಗಳಿಗೆ ಭಾರತದಲ್ಲಿ ಆರಂಭದಲ್ಲೇ 10 ರಿಂದ 20 ಲಕ್ಷದ ಆನ್ಯುವಲ್ ಪ್ಯಾಕೇಜ್ ಇದೆ. ಸೀನಿಯರ್ ಎಕ್ಸ್ಪರ್ಟ್ಗಳಿಗೆ 18 ರಿಂದ 30 ಲಕ್ಷದ LPA ಇದೆ. NVIDIA, ಇಂಟೆಲ್, ಕ್ವಾಲ್ಕಾಮ್ನಂಥ ಜಾಗತಿಕ ಸಂಸ್ಥೆಗಳು ತಮ್ಮ ಸೀನಿಯರ್ ಲೀಡ್ಗಳಿಗೆ 50 ರಿಂದ 60 ಲಕ್ಷ ವಾರ್ಷಿಕ ವೇತನ ಕೊಡ್ತಾ ಇದ್ದಾರೆ. ಅಗೇನ್ ಈ ಕೋರ್ಸ್ನ ಅವೈಲೇಬಿಲಿಟಿ ತುಂಬ ಕಮ್ಮಿ ಇರ್ಬೋದು. ಇರೋ ಕಡೆ ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲಿ ಮಾಡಬೇಕಂದ್ರೆ CET ನಲ್ಲಿ ಹೈಯೆಸ್ಟ್ ನಿಮಗೆ ರ್ಯಾಂಕಿಂಗ್ ಬೇಕಾಗ್ಬೋದು, ಜಾಸ್ತಿ ರ್ಯಾಂಕಿಂಗ್ ಬೇಕಾಗ್ಬೋದು. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ. ರೊಬೋಟಿಕ್ಸ್ ಮತ್ತು ಆಟೋಮೇಷನ್ ಇಂಜಿನಿಯರಿಂಗ್, ಇದು ರೋಬೋಟ್ ಮತ್ತು ಆಟೋಮೇಟೆಡ್ ಸಿಸ್ಟಮ್ಗಳನ್ನು ತಯಾರು ಮಾಡಬೇಕಾಗಿರೋ ಕೋರ್ಸ್. ಮೆಕ್ಯಾನಿಕಲ್ ಡಿಸೈನ್ ಜೊತೆ ಎಲೆಕ್ಟ್ರಾನಿಕ್ಸ್, AI ಇದರಲ್ಲೇ ಬ್ಲೆಂಡ್ ಆಗಿರುತ್ತೆ. ಇಂಡಸ್ಟ್ರಿ 4.0 ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಲಾಜಿಸ್ಟಿಕ್ಸ್, ಹೆಲ್ತ್ ಕೇರ್ ಮತ್ತು ಅಗ್ರಿಟೆಕ್ ಎಕ್ಸ್ಪ್ಯಾಂಡ್ ಆದಂತೆ ರೊಬೋಟಿಕ್ ಸೊಲ್ಯೂಷನ್ಗಳ ಡಿಮಾಂಡ್ ಹೆಚ್ಚುತ್ತಾ ಇದೆ. AI ML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಡಿಜಿಟಲ್ ಫ್ಯಾಕ್ಟರೀಸ್ ಹೆಚ್ಚಾದಂತೆ ಪ್ರಪಂಚದಾದ್ಯಂತ ಆಟೋಮೇಷನ್ ಜಾಸ್ತಿ ಆಗ್ತಿದೆ. ಇಂಡಸ್ಟ್ರಿಯಲ್ ರೋಬೋಟ್ ಇನ್ಸ್ಟಾಲೇಷನ್ನಲ್ಲಿ ಭಾರತ ಜಾಗತಿಕವಾಗಿ 7ನೇ ಸ್ಥಾನದಲ್ಲಿದೆ. 2023ರಲ್ಲಿ 8,000ಕ್ಕೂ ಅಧಿಕ ಇಂಡಸ್ಟ್ರಿಯಲ್ ರೋಬೋಟ್ಗಳು ಮಾರಾಟ ಆಗಿದ್ವು. 2018ಕ್ಕೆ ಕಂಪೇರ್ ಮಾಡಿದ್ರೆ ಡಬಲ್. ಫಾರ್ಮಾ, ವೇರ್ ಹೌಸ್ ಮತ್ತು R&D ಸೆಂಟರ್ಗಳಲ್ಲಿ ಕೋಬೋಟ್ಸ್, ಡ್ರೋನ್ಸ್ ಮತ್ತು ಸರ್ವಿಸ್ ರೋಬೋಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇವುಗಳನ್ನು ತಯಾರು ಮಾಡೋಕೆ ರೊಬೋಟಿಕ್ಸ್ ಮತ್ತು ಆಟೋಮೇಷನ್ ಇಂಜಿನಿಯರ್ಸ್ ಬೇಕು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $47,700 ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್
ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬಿಟೆಕ್, ಬಿ ಇನ್ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಆರ್ ಮೆಕಾಟ್ರಾನಿಕ್ಸ್ ಮಾಡಬಹುದು. ಐಐಟಿಗಳು, IIITಗಳು, ಹಾಗೆ ಅಮೃತ, ಕುರುಕ್ಷೇತ್ರದಂತಹ ಯೂನಿವರ್ಸಿಟಿಗಳು, SIT ಪುಣೆ, ಹಾಗೆ IIIT-DM ಕಾಂಚೀಪುರ್ನಂತ ಟೆಕ್ ಕಾಲೇಜುಗಳು ಬಿಟೆಕ್ ರೋಬೋಟಿಕ್ಸ್, ಮೆಕಾಟ್ರಾನಿಕ್ಸ್ ಆಫರ್ ಮಾಡ್ತಾ ಇದ್ದಾರೆ ಕೋರ್ಸಸ್ನ. ಹಾಗೆ ಕೆಲ ICAR ಸಂಸ್ಥೆಗಳು ಅಗ್ರಿಕಲ್ಚರಲ್ ರೋಬೋಟಿಕ್ಸ್ ಕೋರ್ಸ್ನ ಕೂಡ ಆಫರ್ ಮಾಡ್ತಿದ್ದಾರೆ. ಹಾಗೆ ಪಾಲಿಟೆಕ್ನಿಕ್ಸ್ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಮತ್ತು ಮೆಕಾಟ್ರಾನಿಕ್ಸ್ ಕೋರ್ಸ್ ಕೂಡ ಇದೆ. ಇವುಗಳನ್ನೆಲ್ಲ ಮಾಡಿದಾಗ ನೀವು ರೋಬೋಟಿಕ್ಸ್ ಇಂಜಿನಿಯರ್, ಆಟೋಮೇಷನ್, ಕಂಟ್ರೋಲ್ಸ್ ಇಂಜಿನಿಯರ್, AI ಇಂಟಿಗ್ರೇಷನ್ ಇಂಜಿನಿಯರ್, ಮೆಕಾಟ್ರಾನಿಕ್ಸ್ ಡಿಸೈನ್ ಇಂಜಿನಿಯರ್, ಡ್ರೋನ್ UAV ಡೆವಲಪರ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಸ್ಪೆಷಲಿಸ್ಟ್, ಪ್ರೋಸೆಸ್ ಆಟೋಮೇಷನ್ ಕನ್ಸಲ್ಟೆಂಟ್, ಈ ರೀತಿ ಹಲವಾರು ಅಪಾರ್ಚುನಿಟೀಸಲ್ಲಿ ಕರಿಯರ್ ಎಕ್ಸ್ಪ್ಲೋರ್ ಮಾಡ್ಬೋದು. ABB ಇಂಡಿಯಾ, ಫಾನುಕ್ ಇಂಡಿಯಾ, ಆಮೇಲೆ ಕುಕಾ ರೋಬೋಟಿಕ್ಸ್, ಮಿತ್ಸುಬಿಶಿ ಎಲೆಕ್ಟ್ರಿಕ್, ಸೀಮೆನ್ಸ್ ಇಂಡಸ್ಟ್ರಿಯಲ್, ಬಾಷ್, L&T ಟೆಕ್ನಾಲಜಿ ಸರ್ವಿಸಸ್, ಹಾಗೆ ಮಹೀಂದ್ರ ಅಂಡ್ ಮಹೀಂದ್ರ, ಮಾರುತಿ, ಟಾಟಾ ಮೋಟಾರ್ಸ್, ಹಾಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ನಲ್ಲಿ ಲಾಜಿಸ್ಟಿಕ್ಸ್ ರೋಬೋಟಿಕ್ಸ್ ನಲ್ಲಿ, ಹಾಗೆ ಇಸ್ರೋದಲ್ಲಿ, DRDOದಲ್ಲಿ ರೋಬೋಟಿಕ್ಸ್ R&D ಕೆಲಸ, ಹೀಗೆ ಸಾಕಷ್ಟು ಕಡೆ ಅವಕಾಶಗಳು ಇದಾವೆ. ಫ್ರೆಷರ್ಸ್ಗೆ 3 ರಿಂದ 5 ಲಕ್ಷ ವಾರ್ಷಿಕ ವೇತನ, ಆದರೆ ರ್ಯಾಪಿಡ್ ಗ್ರೋತ್ಗೆ ಅವಕಾಶ ಇದೆ. ಎಕ್ಸ್ಪೀರಿಯನ್ಸ್ ಆದಂತೆ ವಾರ್ಷಿಕ 5 ರಿಂದ 10 ಲಕ್ಷ ತನಕನೂ ಕೂಡ ಆದಾಯವನ್ನು ಗಳಿಸಬಹುದು. ಸೀಸನ್ ರೋಬೋಟಿಕ್ಸ್ ಎಕ್ಸ್ಪರ್ಟ್ಗಳು ಅಂದ್ರೆ ಸ್ವಲ್ಪ ಪರಿಣಿತರು ವರ್ಷಕ್ಕೆ 15 ರಿಂದ 25 ಲಕ್ಷ ಗಳಿಸ್ತಾ ಇದ್ದಾರೆ. EV ಟೆಕ್ನಾಲಜಿ ಹೆಸರೇ ಹೇಳೋ ತರ ಇದು EVಗೆ ಸಂಬಂಧಪಟ್ಟಂತ ಕೋರ್ಸ್. ಎಲೆಕ್ಟ್ರಾನಿಕ್ ವಾಹನಗಳಿಗಾಗಿ ಬ್ಯಾಟರಿ ಪ್ಯಾಕ್ಸ್, ಮೋಟಾರ್ಸ್, ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನಂತ ಫೆಸಿಲಿಟೀಸ್ನ ನಿರ್ಮಾಣ ಮಾಡೋಕೆ ಯೂಸ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ನಿಂದಾಗಿ ಜಗತ್ತು ರಿನ್ಯೂವಬಲ್ ಎನರ್ಜಿ ಇಂಟಿಗ್ರೇಷನ್ ಕಡೆಗೆ ಮುಖ ಮಾಡ್ತಿದೆ. ಹೀಗಾಗಿ ಈ ಫೀಲ್ಡ್ ಕೂಡ ಬೂಮಿಂಗ್. ಭಾರತ ಕೂಡ 2030 ಒಳಗೆ 30% ಅಂದರೆ 8 ಕೋಟಿ EV ವಾಹನ ಹೊಂದಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದೆ. ಇದರಲ್ಲಿ 30% ಕಾರ್ಗಳು, 70% ಟೂ ವೀಲರ್ಸ್. ಬ್ಯಾಟರಿ ಮಾರ್ಕೆಟ್ ಕೂಡ 2030 ಒಳಗೆ ಡಬಲ್ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಇವೆ. ಅಷ್ಟೇ ಮಟ್ಟದ ಹೂಡಿಕೆ ಕೂಡ ಹರಿದು ಬರ್ತಾ ಇದೆ. 2026ರಲ್ಲಿ 25 ರಿಂದ 30 ಸಾವಿರ ಕೋಟಿ ಹೂಡಿಕೆ ಭಾರತದ EV ಕ್ಷೇತ್ರದಲ್ಲಾಗೋ ನಿರೀಕ್ಷೆಯನ್ನ ICRA ಹೊಂದಿದೆ. ಹಾಗೆ ಮೂಡೀಸ್ ಕೂಡ ಬ್ಯಾಟರಿ EV ನಿರ್ಮಾಣ ಮತ್ತು ಬರೀ ಬ್ಯಾಟರಿಗಳ ನಿರ್ಮಾಣ ಈ ಕ್ಷೇತ್ರಗಳಲ್ಲಿ 2025 ಒಳಗೇನೆ 85 ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಮಾಡಿದೆ. ಹೀಗಾಗಿ EV ಇಂಜಿನಿಯರ್ಸ್ಗೆ ಭಾರಿ ಬೇಡಿಕೆ ಇರುತ್ತೆ. ಸೊ EV ಸ್ಪೆಷಲೈಸೇಷನ್ ಜೊತೆಗೆ ಆಟೋಮೋಟಿವ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಬಿಟೆಕ್ ಮಾಡಿದವರಿಗೆ EV ಇಂಜಿನಿಯರ್ ಆಗೋಕೆ ಜಾಸ್ತಿ ಅವಕಾಶ ಸಿಗಬಹುದು. MIT ಅಥವಾ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅಂತೂ ಬಿಟೆಕ್ ಇನ್ ಆಟೋಮೊಬೈಲ್ ಅಂಡ್ EV ಅನ್ನೋ ಕೋರ್ಸ್ ಅನ್ನೇ ತಂದಿದೆ. ಈ ಕೋರ್ಸ್ಗಳನ್ನ ಮಾಡಿದವರು EV ಡಿಸೈನ್ ಇಂಜಿನಿಯರ್, ಬ್ಯಾಟರಿ ಇಂಜಿನಿಯರ್, ಪವರ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಮೋಟಾರ್ ಕಂಟ್ರೋಲರ್ ಇಂಜಿನಿಯರ್, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್, ಥರ್ಮಲ್ ಸಿಸ್ಟಮ್ಸ್ ಇಂಜಿನಿಯರ್, ಟೆಸ್ಟ್ ಅಂಡ್ ವ್ಯಾಲಿಡೇಷನ್ ಇಂಜಿನಿಯರ್, EV ಪ್ಲಾಂಟ್ ಇಂಜಿನಿಯರ್, EV ಪ್ರಾಜೆಕ್ಟ್ಸ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡೋಕ್ಕೆ ಈ ರೀತಿದೆಲ್ಲ ಅವಕಾಶ ಇದೆ. ಟಾಟಾ ಮೋಟಾರ್ಸ್, ಮಹೀಂದ್ರ ಅಂಡ್ ಮಹೀಂದ್ರ, ಮಾರುತಿ ಸುಜುಕಿ ಅಂತ ಕಾರ್ ತಯಾರಕ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಮಾರುತಿ ಸುಜುಕಿ ಅಂತೂ 70-80 ಸಾವಿರ ಕೋಟಿ ರೂಪಾಯಿ ಹಾಕ್ತೀವಿ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಇಂಡಿಯಾದಲ್ಲಿ ಅಂತ ಹೇಳ್ತಿದ್ದಾರೆ EV ಕ್ಷೇತ್ರದಲ್ಲೇನೆ. ಅಥವಾ ಟೂ ವೀಲರ್ಸ್ ನಲ್ಲಿ TVS, ಹೀರೋ, ಬಜಾಜ್, ಈಥರ್ ಎನರ್ಜಿ, ಓಲಾ ಎಲೆಕ್ಟ್ರಿಕ್ ನಂತಹ ಸ್ಟಾರ್ಟ್ಅಪ್ಗಳು, ಹಾಗೆ ಎಕ್ಸೈಡ್, ಒಕಾಯ, ಅಮರ ರಾಜ ಬ್ಯಾಟರಿ ಅಂತಹ ಕಂಪನಿಗಳು, ಇಲ್ಲೆಲ್ಲರೂ ಕೂಡ ಅವರು EV ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋಕೆ ತಜ್ಞರನ್ನ ರಿಕ್ರೂಟ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಆರಂಭದಲ್ಲಿ 3 ರಿಂದ 8 ಲಕ್ಷದವರೆಗೆ LPA ಇರುತ್ತೆ. ಮಿಡ್ ಲೆವೆಲ್ ಇಂಜಿನಿಯರ್ಸ್ಗೆ 8 ರಿಂದ 15 ಲಕ್ಷ ಕೂಡ ಪಡೆಯಬಹುದು. ಹಾಗೆ ಬ್ಯಾಟರಿ ಡೆವಲಪರ್ಸ್, EV ಕಂಟ್ರೋಲರ್ಸ್ ನಂತಹ ಸ್ಪೆಷಲಿಸ್ಟ್ಗಳು 15 ರಿಂದ 25 ಲಕ್ಷದವರೆಗೂ ಕೂಡ ಸ್ಯಾಲರಿಯನ್ನು ಗಳಿಸ್ತಾ ಇದ್ದಾರೆ. AI ಅಂಡ್ ML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಇದನ್ನ ಟೆಕ್ ಫೀಲ್ಡ್ನ ಫ್ಯೂಚರ್ ಅಂತಾನೆ ಹೇಳ್ಬೋದು. ಇವತ್ತು AI ಕ್ಷೇತ್ರ ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಡೆವಲಪ್ ಆಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕೋರ್ಸ್ನ IIT ಮತ್ತು ಕೆಲವು ಯೂನಿವರ್ಸಿಟಿಗಳಲ್ಲಿ ನಾವು ಪಡಿಬಹುದು. ಈ IITಗಳಿಗೆ ಜಾಯಿನ್ ಆಗಬೇಕು ಅಂದ್ರೆ ನೀವು PUC ನಲ್ಲಿ ಸೈನ್ಸ್ ಮಾಡಿ ನಂತರ JEE ಮೇನ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. IIT ಮದ್ರಾಸ್, IIT ಡೆಲ್ಲಿ, IIT ಬಾಂಬೆ, IISc ಅಲ್ಲಿ ಕೋರ್ಸಸ್ ಇದೆ. ಹಾಗೆ ಖಾಸಗಿ ಯೂನಿವರ್ಸಿಟಿಗಳು, SRM ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದು ಬಿಟ್ಟರೆ ಬೆಂಗಳೂರಲ್ಲೂ ಕೂಡ ಕೆಲವು ಯೂನಿವರ್ಸಿಟಿಗಳು ಈ ಕೋರ್ಸಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಕೆಲ ಕಡೆ ಅಂತೂ ಇನ್ನೂ ಆರಂಭಿಕ ಹಂತದಲ್ಲಿದೆ ಫ್ಯಾಕಲ್ಟಿ ಎಲ್ಲ. ಸೊ ಈ ಕೋರ್ಸ್ನ ನೀವು ಆಯ್ಕೆ ಮಾಡಿಕೊಂಡ್ರೆ, ಚೆನ್ನಾಗಿ ಕಲ್ತ್ರೆ, ಎಕ್ಸ್ಪರ್ಟ್ಸ್ ಆದರೆ AI ML ಇಂಜಿನಿಯರ್ಸ್, ಡೇಟಾ ಸೈಂಟಿಸ್ಟ್, AI ರಿಸರ್ಚ್ನಂಥ ಜಾಬ್ಗಳಲ್ಲಿ ನೀವು ಒಳ್ಳೆ ಕರಿಯರ್ನ ಕಂಡುಕೊಳ್ಳೋಕೆ ಅವಕಾಶ ಇರುತ್ತೆ. ನಿಮ್ಮ ಸ್ಕಿಲ್ಗೆ ಅನುಗುಣವಾಗಿ ಆರಂಭದಲ್ಲಿ
3 ಲಕ್ಷದಿಂದ 12 ಲಕ್ಷದವರೆಗೂ ಪ್ಯಾಕೇಜ್ ಅನ್ನ ಪಡೆಯೋಕೆ ಸ್ಕೋಪ್ ಇರುತ್ತೆ. ಹಾಗೆ ಡೇಟಾ ಸೈನ್ಸ್ ಇದು ಕೂಡ ಫ್ಯೂಚರ್ ನಲ್ಲಿ ಇವಾಗಲೂ ಕೂಡ ಆಲ್ರೆಡಿ ದೊಡ್ಡ ಸ್ಕೋಪ್ ಇರುವಂತ ಕ್ಷೇತ್ರ. ಇವತ್ತು ಎಲ್ಲಾ ಡಿಜಿಟಲೀಕರಣ ಆಗ್ತಿರೋದ್ರಿಂದ ಮತ್ತು ಎಐ ಅಡ್ವಾನ್ಸ್ಮೆಂಟ್ ನಿಂದ ಒಂದು ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಪ್ರತಿದಿನ 403 ಟೆರಾಬೈಟ್ ಡೇಟಾ ಜನರೇಟ್ ಆಗ್ತಿದೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಡೇಟಾ ಸೈಂಟಿಸ್ಟ್ ಗಳ ಅಗತ್ಯ ಇರುತ್ತೆ. ಇಲ್ಲಿ ಡೇಟಾ ಸೈನ್ಸ್ ನ ತಗೊಳ್ಳೋದ್ರಲ್ಲೇ ಪ್ರಮುಖವಾಗಿ 3 ಆಯ್ಕೆಗಳಿವೆ. ಒಂದು BSc ನಲ್ಲಿ ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ ಮಾಡೋದು, ಅಥವಾ BTech ನಲ್ಲಿ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಡಿಪ್ಲೊಮಾನಲ್ಲಿ ಕೂಡ ಡೇಟಾ ಸೈನ್ಸ್ ಮಾಡೋಕೆ ಅವಕಾಶ ಇರುತ್ತೆ. ಸ್ವಲ್ಪ ಬೇಸಿಕ್ ಇರುತ್ತೆ ಅಲ್ಲಿ. ಹೀಗಾಗಿ BTech ಅಥವಾ BSc ನಲ್ಲಿ ಮಾಡೋದು ಜಾಸ್ತಿ ತೂಕ ಇರುತ್ತೆ. ಈ ಕೋರ್ಸ್ ಬಹುತೇಕ ಎಲ್ಲ IIT ಮತ್ತು ಹೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ಲಭ್ಯ ಇದೆ. ಕರ್ನಾಟಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ IIIT ಧಾರವಾಡ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ NITK ಸುರತ್ಕಲ್, ಅಲ್ಲದೆ ಕ್ರೈಸ್ಟ್ ಯೂನಿವರ್ಸಿಟಿ, ಮೌಂಟ್ ಕಾರ್ಮೆಲ್ ಕಾಲೇಜು, RV ಯೂನಿವರ್ಸಿಟಿಗಳಲ್ಲೂ ಕೂಡ ಡೇಟಾ ಸೈನ್ಸ್ ಕೋರ್ಸ್ ಲಭ್ಯ ಇದೆ. ಈ ಕೋರ್ಸ್ ಮಾಡಿದ್ರೆ ಟೆಕ್ನಾಲಜಿ, IT, ಫಿನಾನ್ಸ್ ಅಂಡ್ ಬ್ಯಾಂಕಿಂಗ್, ಹೆಲ್ತ್ ಕೇರ್, ಕಾಮರ್ಸ್, ಮ್ಯಾನುಫ್ಯಾಕ್ಚರಿಂಗ್, ಗವರ್ಮೆಂಟ್ ಮತ್ತು ರಿಸರ್ಚ್ ಫೀಲ್ಡ್ ನಲ್ಲಿ ಸ್ಕೋಪ್ ಸಿಗುತ್ತೆ. ನಿಮ್ಮ ಸ್ಕಿಲ್ಗೆ ಅನುಗುಣವಾಗಿ ಆರಂಭದಲ್ಲೇ ಸ್ಯಾಲರಿ ಪ್ರತಿ ವರ್ಷಕ್ಕೆ 6 lakh ಇಂದ 10 lakh ತನಕನೂ ಪಡೆಯೋಕೆ ಅವಕಾಶ ಇರುತ್ತೆ. ಹಾಗೆ ಸೈಬರ್ ಸೆಕ್ಯೂರಿಟಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ಷೇತ್ರ. ದಿನೇ ದಿನೇ ಇಂಟರ್ನೆಟ್ ಮೇಲಿನ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ ಮತ್ತು ಟೆಕ್ನಾಲಜಿ ತುಂಬಾ ವೇಗವಾಗಿ ಡೆವಲಪ್ ಆಗ್ತಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಭದ್ರತೆ ಅಂದ್ರೆ ಡೇಟಾ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಅದನ್ನ ಹ್ಯಾಂಡಲ್ ಮಾಡೋಕೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ನೀವು ಇಲ್ಲಿ ಸೈಬರ್ ಸೆಕ್ಯೂರಿಟಿ ಸ್ಪೆಷಲೈಸೇಷನ್ ನ ಮೇನ್ ಆಗಿ 5 ಬ್ಯಾಚುಲರ್ ಡಿಗ್ರೀಸ್ ಜೊತೆಗೇನೆ ಮಾಡಬಹುದು. ಒಂದು BSc ಸೈಬರ್ ಸೆಕ್ಯೂರಿಟಿ, BCA ವಿತ್ ಸೈಬರ್ ಸೆಕ್ಯೂರಿಟಿ, BTech ಸೈಬರ್ ಸೆಕ್ಯೂರಿಟಿ ಮತ್ತು BE ಸೈಬರ್ ಸೆಕ್ಯೂರಿಟಿ. ಇಲ್ಲಿ BSc ಮತ್ತು BCA 3 ವರ್ಷ ಇರುತ್ತೆ. BTech ಅಥವಾ BE ಜೊತೆ ಸೈಬರ್ ಸೆಕ್ಯೂರಿಟಿ ಸ್ಪೆಷಲೈಸೇಷನ್ ಮಾಡೋದಾದ್ರೆ 4 years ಇರುತ್ತೆ. ಇದನ್ನು ಹೊರತುಪಡಿಸಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಡಿಪ್ಲೊಮಾ ಕೂಡ ಆಪ್ಷನ್ ಇದೆ. ಈ ಕ್ಷೇತ್ರದಲ್ಲಿ ಇನ್ನಷ್ಟು ಆಳಕ್ಕೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದವರು ಇದರಲ್ಲಿ MSc ಮತ್ತು MTech ನ ಬೇಕಾದ್ರೂ ಕೂಡ ಮಾಡಕ್ಕೆ ಅವಕಾಶ ಇದೆ. ಏನು ಕರಿಯರ್ ಆಪರ್ಚುನಿಟೀಸ್ ನೋಡೋದಾದ್ರೆ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್, ಎಥಿಕಲ್ ಹ್ಯಾಕರ್, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಮ್ಯಾನೇಜರ್, ಫಾರೆನ್ಸಿಕ್ ಕಂಪ್ಯೂಟರ್ ಅನಾಲಿಸ್ಟ್ ಎಲ್ಲ ಆಗ್ಬಹುದು. ಇಲ್ಲೂ ಕೂಡ ಅಗೇನ್ ನಿಮ್ಮ ಸ್ಕಿಲ್ಗೆ ಅನುಗುಣವಾಗಿ ಫ್ರೆಷರ್ಸ್ಗೆ 3.4 ಲಕ್ಷದಿಂದ 6-7 ಲಕ್ಷ ತನಕನೂ ಕೂಡ ಪ್ಯಾಕೇಜ್ ಸಿಗೋ ಚಾನ್ಸಸ್ ಇರುತ್ತೆ ಫ್ರೆಷರ್ಸ್ಗೆ. ಏನು ಜೈನ್ ಯೂನಿವರ್ಸಿಟಿ, PS ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು ಈ ಸೈಬರ್ ಸೆಕ್ಯೂರಿಟಿ ಸ್ಪೆಷಲೈಸೇಷನ್ ಡಿಗ್ರಿನ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಡಿಗ್ರಿ ಜೊತೆಗೆ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂಡ್ ಕಂಪ್ಯೂಟೇಷನಲ್ ಬಯಾಲಜಿ, ಇದು ಬಯಾಲಜಿ ಮತ್ತು ಕಂಪ್ಯೂಟರ್ ಎರಡು ಸೇರಿರೋ ಕೋರ್ಸ್. DNA, RNA ಸೀಕ್ವೆನ್ಸಿಂಗ್ ನಂತಹ ಬಯಾಲಜಿಕಲ್ ಡೇಟಾನ ಕಂಪ್ಯೂಟಿಂಗ್ ಮೂಲಕ ಅನಲೈಸ್ ಮಾಡೋದು. ಜೆನೋಮಿಕ್ಸ್, ಡ್ರಗ್ ಡಿಸ್ಕವರಿ ಅಂದ್ರೆ ಮೆಡಿಸಿನ್ ತಯಾರಿಕೆ, ಬಯೋಟೆಕ್ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತೆ. ದಿನೇ ದಿನೇ ಬಯೋಮೆಡಿಕಲ್ ಡೇಟಾ ಎಕ್ಸ್ಪ್ಲೋರ್ಡ್ ಆಗ್ತಿರೋದು, ಭಾರತದ ಫಾರ್ಮಾ ಕ್ಷೇತ್ರ ಹಿಗ್ತಾ ಇರೋದು, ಹಾಗೆ ಪ್ರಿಸಿಷನ್ ಮೆಡಿಸಿನ್ ಮೇಲಿನ ಫೋಕಸ್ ಜಾಸ್ತಿ ಆಗ್ತಿರೋದು ಈ ಕೋರ್ಸ್ಗೆ ಡಿಮಾಂಡ್ ಸೃಷ್ಟಿ ಮಾಡಿದೆ. PCMB ಅದರಲ್ಲೂ ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ ಬ್ಯಾಕ್ ಗ್ರೌಂಡ್ ಹೊಂದಿರೋರು ಈ ಕೋರ್ಸ್ ಮಾಡಬಹುದು. ಪುಣೆ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಜಾಮಿಯಾ ಯೂನಿವರ್ಸಿಟಿಗಳು ಬಯೋ ಇನ್ಫಾರ್ಮ್ಯಾಟಿಕ್ಸ್ ನಲ್ಲಿ BSc, MSc ಆಫರ್ ಮಾಡ್ತೇವೆ. ಕೆಲ IIT, IITDಗಳು ಕೂಡ ಈ ಕೋರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಈ ಕೋರ್ಸ್ ಮಾಡಿದವರು ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅನಾಲಿಸ್ಟ್, ಸೈಂಟಿಸ್ಟ್, ಜೆನೋಮಿಕ್ಸ್ ಡೇಟಾ ಸೈಂಟಿಸ್ಟ್, ಕಂಪ್ಯೂಟೇಷನಲ್ ಬಯಾಲಜಿಸ್ಟ್, ಪ್ರೋಟಿಯೋಮಿಕ್ಸ್ ಅನಾಲಿಸ್ಟ್, ಬಯೋಮೆಡಿಕಲ್ ಡೇಟಾ ಎಂಜಿನಿಯರ್, ಫಾರ್ಮಾಸ್ಯೂಟಿಕಲ್ R&D ಇನ್ಫಾರ್ಮ್ಯಾಟಿಕ್ಸ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡಬಹುದು. ಬಯೋಕಾನ್, ಸೀರಮ್ ಇನ್ಸ್ಟಿಟ್ಯೂಟ್, ಸೀರಮ್ ಗೊತ್ತಲ್ಲ ವ್ಯಾಕ್ಸಿನ್ ನಿರ್ಮಾಣ ಮಾಡೋ ಸಂಸ್ಥೆ, ಕೋವಿಡ್ ಟೈಮ್ ನಲ್ಲಿ ಕೇಳಿರಬಹುದು, ಅಲ್ಲಿ ಸ್ಟ್ಯಾಂಡ್ ಲೈಫ್ ಸೈನ್ಸಸ್, ಈ ರೀತಿ ಹಲವಾರು ಬಯೋಟೆಕ್ ಕಂಪನಿಗಳು, ಹಾಗೂ ಆಮೇಲೆ ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡೀಸ್ ಇಂತಹ ಫಾರ್ಮಾ ಕಂಪನಿಗಳ R&D ಸೆಂಟರ್ಗಳಲ್ಲೂ ಕೂಡ ಕೆಲಸಕ್ಕೆ ಅವಕಾಶ ಸಿಗುತ್ತೆ. ಕರಿಯರ್ ಗ್ರೋತ್ಗೆ ಇಲ್ಲೂ ಕೂಡ ಆಪರ್ಚುನಿಟೀಸ್ ಇದೆ. ಬಯೋ ಇನ್ಫಾರ್ಮ್ಯಾಟಿಕ್ಸ್ ಗ್ರಾಜುಯೇಟ್ಸ್ಗೆ ಆರಂಭದಲ್ಲೇ 3-6 ಲಕ್ಷ ಸ್ಯಾಲರಿ ಸಿಗೋ ಚಾನ್ಸಸ್ ಇರುತ್ತೆ ಅವರ ಸ್ಕಿಲ್ ಲೆವೆಲ್ಗೆ ಅನುಗುಣವಾಗಿ. ನೆಕ್ಸ್ಟ್ ಏರೋಸ್ಪೇಸ್ ಮತ್ತು ಸ್ಪೇಸ್ ಇಂಡಸ್ಟ್ರಿ, ಇದು ಕೂಡ ಒಳ್ಳೆ ಗ್ರೋತ್ ಇರೋ ಕ್ಷೇತ್ರ. ಇಲ್ಲೂ ಇತ್ತೀಚೆಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದಾವೆ. ಭಾರತ ಸ್ಪೇಸ್ ಸೆಕ್ಟರ್ನ ಪ್ರೈವೇಟ್ನವ್ರಿಗೆ ಓಪನ್ ಮಾಡಿದ್ಮೇಲೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗಿದೆ. ಸೊ ಉದ್ಯೋಗಾವಕಾಶಗಳು ಕ್ರಿಯೇಟ್ ಆಗ್ತವೆ. ಇಲ್ಲಿ ನೀವು BTech ಏರೋಸ್ಪೇಸ್ ಇಂಜಿನಿಯರ್, BTech ಏರೋನಾಟಿಕಲ್ ಇಂಜಿನಿಯರಿಂಗ್, BTech ಏವಿಯಾನಿಕ್ಸ್ ಕೋರ್ಸ್ ಇವೆಲ್ಲ ಟ್ರೈ ಮಾಡಿ ಈ ಫೀಲ್ಡ್ಗೆ ಎಂಟ್ರಿ ಕೊಡೋಕೆ ಅವಕಾಶ ಇರುತ್ತೆ. ಅಥವಾ MSc ಮತ್ತು MTech ಮಾಸ್ಟರ್ಸ್ ಕೂಡ ಮಾಡ್ಬೋದು. DRDO, ISRO, HAL, NAL ನಂತಹ ಸಂಸ್ಥೆಗಳೊಂದಿಗೆ ಹಲವು ಸ್ಪೇಸ್ ಸ್ಟಾರ್ಟ್ಅಪ್ಗಳಲ್ಲೂ ಕೂಡ ಉದ್ಯೋಗಾವಕಾಶಗಳು ಸಿಗೋ ಸಾಧ್ಯತೆ ಇರುತ್ತೆ. ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಬ್ಲಾಕ್ ಚೈನ್ ಇದು ಇತ್ತೀಚೆಗೆ ಹೆಚ್ಚು ಫೇಮಸ್ ಆಗ್ತಿದೆ. ಕ್ಲೌಡ್ ಗೇಮಿಂಗ್, ಕ್ಲೌಡ್ ಸರ್ವರ್, ಕ್ಲೌಡ್ ಕಂಪ್ಯೂಟಿಂಗ್ ಏನಿವೆಲ್ಲ ನಿಮ್ಮ ಸಿಸ್ಟಮ್ ಬದಲಿಗೆ ಕ್ಲೌಡ್ ನಲ್ಲೇ ಡೇಟಾನ ಸ್ಟೋರ್ ಮಾಡಿ ಅಲ್ಲೇ ಪ್ರೋಸೆಸ್ ಮಾಡೋದು. ನಿಮ್ಮ ಫೋನ್ ನಲ್ಲಿ ಅಷ್ಟೆಲ್ಲ ಪ್ರೊಸೆಸಿಂಗ್ ಪವರ್ ಅಥವಾ ಸ್ಟೋರೇಜ್ ಪವರ್ ಬೇಕಾಗಲ್ಲ. ಅವಾಗ ಇದೊಂಥರ ಒಂದೇ ಸಿಸ್ಟಮ್ ನ ಒಂದೇ ಟೈಮ್ ನಲ್ಲಿ ಹಲವರು ಯೂಸ್ ಮಾಡೋ ರೀತಿ ಸಿಸ್ಟಮ್ ವ್ಯವಸ್ಥೆ. ಈ ಕ್ಷೇತ್ರದ ಬಗ್ಗೆ ಆಸಕ್ತಿ ಇದ್ರೆ BSc, BCA ಕಂಪ್ಯೂಟರ್ ಸೈನ್ಸ್ ಅಥವಾ BTech ನಲ್ಲಿ IT, AI, ಡೇಟಾ ಸೈನ್ಸ್ ಕೋರ್ಸ್ ಮಾಡಬೇಕಾಗುತ್ತೆ. ಈ ಕ್ಷೇತ್ರದಲ್ಲಿ ಕ್ಲೌಡ್ ಎಂಜಿನಿಯರ್, ಕ್ಲೌಡ್ ಆರ್ಕಿಟೆಕ್ಟ್, ಕ್ಲೌಡ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್ ಆಗೋ ಅವಕಾಶಗಳಿರ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಆಫ್ಟರ್ PUC ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೊರಟಾಗ ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಫೇಡ್ ಆಗ್ತಿರೋ ಟೈಮ್ ನಲ್ಲಿ, ಔಟ್ಡೇಟೆಡ್ ಆಗ್ತಿರೋ ಟೈಮ್ ನಲ್ಲಿ, ಅಲ್ಲೇ ಅದರ ಆಸುಪಾಸು
ಎಂತಹ ಫ್ಯೂಚರಿಸ್ಟಿಕ್ ಅವಕಾಶಗಳು ಕೂಡ ಇದಾವೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ. ಆದರೆ ನಿಮ್ಮ ಗಮನಕ್ಕಿರಲಿ 2 ವಿಚಾರ. ಒಂದು, ಎಲ್ಲರಿಗೂ ಈ ಕೋರ್ಸ್ ಪಟಾರ್ ಅಂತ ಸಿಗದೇ ಇರ್ಬೋದು. ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಾವು CET ಮೂಲಕನೇ ಹೋಗಿ ಅಫೋರ್ಡೆಬಲ್ ಪ್ರೈಸಸ್ನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೈ ರ್ಯಾಂಕಿಂಗ್ ಸ್ಕೋರ್ ಬೇಕಾಗಬಹುದು. ಜೊತೆಗೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇದತ್ವಾ ಯಾವುದೇ ಕೋರ್ಸ್ ಮಾಡಿದ ತಕ್ಷಣ ನಮಗೆ ಸ್ಯಾಲರಿಗೆ ಎಲಿಜಿಬಿಲಿಟಿ ಬಂದ್ಬಿಡೋದಿಲ್ಲ. ಹೈ ಸ್ಯಾಲರಿಗೆ ನಮ್ಮ ಸ್ಕಿಲ್ ಲೆವೆಲ್, ಇನ್ವಾಲ್ವ್ಮೆಂಟ್, ನಾವು ಅದನ್ನ ಎಷ್ಟು ಇಷ್ಟಪಡ್ತೀವಿ, ಅದರಲ್ಲಿ ಎಂಥ ಎಕ್ಸ್ಪರ್ಟ್ಸ್ ಆಗ್ತೀವಿ, ಆ ಸ್ಕಿಲ್ನ ಬಳಸಿ ನಾವು ಹೋಗೋ ಕಂಪನಿಗೆ ಯಾವ ರೀತಿ ವ್ಯಾಲ್ಯೂ ಕೊಡ್ತೀವಿ, ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅದ್ರ ಮೇಲೆ ಗ್ರೋತ್ ಎಲ್ಲ ಡಿಪೆಂಡ್ ಆಗುತ್ತೆ. ಈ ವಿಚಾರ ನಿಮ್ಮ ಮೈಂಡಲ್ಲಿ ಇರಲಿ ಸ್ನೇಹಿತರೆ. ಜೊತೆಗೆ ಇದರಲ್ಲಿ ಯಾವುದಕ್ಕೆ ಸ್ಕೋಪ್ ಇದೆ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸ್ಕೋಪ್ ಇರೋ ಇಷ್ಟೊಂದು ವಿಚಾರಗಳಲ್ಲಿ ನನಗೆ ಯಾವ್ದು ಇಷ್ಟ, ನಾನು ಇದರಲ್ಲಿ ಯಾವುದರಲ್ಲಿ ಪ್ರಚಂಡನಾಗಬಲ್ಲೆ ಅಂತ ಯೋಚನೆ ಮಾಡಿಕೊಂಡು ನಾವು ಹೆಜ್ಜೆ ಇಟ್ಟರೆ ಆವಾಗ ಅರ್ಧ ಯುದ್ಧ ಗೆದ್ದ ಹಾಗೇನೆ. ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನ ಅವಶ್ಯಕತೆ ಇರೋರಿಗೆ ಶೇರ್ ಕೂಡ ಮಾಡಿ, ನಾಲೆಜ್ ಅನ್ನು ಹರಡೋಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.